Sarvebhyo Namo Namah. Welcome to Dashavtara series by Isha Predictions. ರಾಮ್ ಅವತಾರ ಅಯೋಧ್ಯೆಯ ರಾಜಕುಮಾರ ಮತ್ತು ರಾಮಾಯಣದ ಮೂಲಪುರುಷ ಹಿಂದೂ ಪುರಾಣಗಳಲ್ಲಿ ಅತ್ಯಂತ ಪ್ರೀತಿಯ ಮತ್ತು ಗೌರವಾನ್ವಿತ ನಿರೂಪಣೆಗಳಲ್ಲಿ ಒಂದಾಗಿದೆ. ರಾಮನು ಅಯೋಧ್ಯೆಯ ರಾಜ ದಶರಥ ಮತ್ತು ರಾಣಿ ಕೌಶಲ್ಯೆಯ ಹಿರಿಯ ಮಗನಾಗಿ ಜನಿಸಿದನು. ರಾಮನ ಜನ್ಮವು ಶುಕ್ಲಾ ಪಕ್ಷದ ಚಿತ್ರ ಮಾಸದ ನವಮಿಯ ಶುಭ ಸಂದರ್ಭದಲ್ಲಿ ನಡೆಯಿತು. ರಾಮನು ತನ್ನ ಆದರ್ಶಪ್ರಾಯ ಸದ್ಗುಣಗಳು, ಧೈರ್ಯ ಮತ್ತು ಧರ್ಮದ ಅನುಸರಣೆಗಾಗಿ ಎಲ್ಲರಿಂದ ಪ್ರೀತಿಸಲ್ಪಟ್ಟ ರಾಜಕುಮಾರನಾಗಿದ್ದನು. ಸ್ವಯಂವರದಲ್ಲಿ ಸೀತೆ ರಾಮನನ್ನು ತನ್ನ ಪತಿಯಾಗಿ ಆರಿಸಿಕೊಂಡಳು. ದಂಪತಿಗಳು ಸಕಲ ಆಚರಣೆಗಳ ನಂತರ ಅಯೋಧ್ಯೆಗೆ ಮರಳಿದರು. ರಾಜ ದಶರಥ ರಾಣಿ ಕೈಕೇಯಿಗೆ ಮಾಡಿದ ವಾಗ್ದಾನದ ಕಾರಣ ರಾಮನನ್ನು 14 ವರ್ಷಗಳ ಕಾಲ ಅಯೋಧ್ಯೆಯಿಂದ ಗಡೀಪಾರು ಮಾಡಲಾಯಿತು, ಅರ್ಥಾತ್ ವನವಾಸ. ಸೀತೆ ಮತ್ತು ರಾಮನ ನಿಷ್ಠಾವಂತ ಸಹೋದರ ಲಕ್ಷ್ಮಣನೊಂದಿಗೆ ಹೊರಟರು. ರಾಮ, ಸೀತೆ ಮತ್ತು ಲಕ್ಷ್ಮಣ ದಂಡಕಾರಣ್ಯದಲ್ಲಿ ತಪಸ್ವಿ ಜೀವನವನ್ನು ನಡೆಸಿದರು. ಅವರ ವನವಾಸದ ಸಮಯದಲ್ಲಿ ವಿವಿಧ ಋಷಿಗಳು, ರಾಕ್ಷಸರು ಮತ್ತು ಮಿತ್ರರನ್ನು ಎದುರಿಸಿದರು. ಒಮ್ಮೆ ಸೀತೆಯು ಬಂಗಾರದ ಜಿಂಕೆಯನ್ನು ನೋಡಿ ಆಸೆಯಿಂದ ರಾಮನನ್ನು ಆ ಜಿಂಕೆಯನ್ನು ಬೇಕು ಎಂದು ಕೇಳಲು ರಾಮನ ಅದರ ಹಿಂದೆ ಹೊರಟ ಕೆಲ ಸಮಯ ನಂತರ ಸೀತೆಯ ಬಲವಂತದಿಂದ ಲಕ್ಷ್ಮಣನು ಹೊರಟ ಆಗ ಸೀತೆಯನ್ನು ರಾಕ್ಷಸ ರಾಜ ಲಂಕಾಧಿಪತಿಯಾದ ರಾವಣನಿಂದ ಅಪಹರಿಸಲ್ಪಟ್ಟಳು. ಈ ಘಟನೆಯಿಂದ ಬಳಿಕ ಸೀತೆಯನ್ನು ರಕ್ಷಿಸುವ ರಾಮನ ಕಾರ್ಯ ಶುರುವಾಯಿತು. ರಾಮನು ಪ್ರಬಲ ವಾನರ ಯೋಧನಾದ ಹನುಮಂತನೊಂದಿಗೆ ಮೈತ್ರಿ ಮಾಡಿಕೊಂಡನು. ಹನುಮಂತ ಮತ್ತು ವಾನರ ಸೈನ್ಯದೊಂದಿಗೆ ರಾಮನ ಹುಡುಕಾಟದಲ್ಲಿ ನಿಷ್ಠಾವಂತ ಸೇವಕ ಮತ್ತು ಸಹಾಯಕನಾದನು ಆಗಿದ್ದ. ಸೀತೆಯನ್ನು ರಕ್ಷಿಸಲು ಮತ್ತು ದುಷ್ಟ ಶಕ್ತಿಗಳನ್ನು ಸೋಲಿಸಲು ರಾವಣನ ವಿರುದ್ಧ ಯುದ್ಧವನ್ನು ನಡೆಸಿದರು. ಭೀಕರ ಯುದ್ಧದ ನಂತರ ರಾಮನು ಅಂತಿಮವಾಗಿ ರಾವಣನನ್ನು ಕೊಂದು ಸೀತೆಯನ್ನು ರಕ್ಷಿಸಿದನು. ಅವರು ಅಯೋಧ್ಯೆಗೆ ಹಿಂದಿರುಗಿದ ನಂತರ ಅವರನ್ನು ಅವರ ಜನರು ಸಂತೋಷದಿಂದ ಸ್ವಾಗತಿಸಿದರು. ರಾಮನನ್ನು ಅಯೋಧ್ಯೆಯ ನ್ಯಾಯಯುತ ರಾಜನಾಗಿ ಪಟ್ಟಾಭಿಷೇಕ ಮಾಡಿದರು. ಅವನ ತಂದೆ ದಶರಥನ ನಂತರ ಅವನ ಆಳ್ವಿಕೆಯು ರಾಮರಾಜ್ಯ ಎಂದು ಕರೆಯಲ್ಪಟ್ಟಿತು. ಇದು ಆದರ್ಶ ಆಡಳಿತ ಮತ್ತು ಸಮೃದ್ಧಿಯ ಅವಧಿಯಾಗಿತ್ತು. ರಾಮನ ಜೀವನವು ಉದಾಹರಣೆಯಾಗಿದೆ. ಗೌರವ, ಕರ್ತವ್ಯ, ತ್ಯಾಗ ಮತ್ತು ಭಕ್ತಿಯ ಆದರ್ಶಗಳು. ಅವನು ಮೂರ್ತರೂಪದಿಂದ ಪೂಜಿಸಲ್ಪಡುವನು ಮತ್ತು ನೀತಿವಂತ ರಾಜತ್ವದ ಪ್ರತಿರೂಪವಾಗಿ ಪೂಜಿಸಲ್ಪಡುತ್ತಾನೆ. ರಾಮನ ಜೀವನದ ಕಥೆ ರಾಮಾಯಣ ಮಹಾಕಾವ್ಯದಲ್ಲಿ ಚಿತ್ರಿಸಲ್ಪಟ್ಟಂತೆ ನೈತಿಕತೆ, ನೀತಿಶಾಸ್ತ್ರ ಮತ್ತು ಕೆಟ್ಟದ್ದರ ಮೇಲೆ ಒಳಿತಿನ ವಿಜಯದ ಬಗ್ಗೆ ಲಕ್ಷಾಂತರ ಜನರನ್ನು ಪ್ರೇರೇಪಿಸುತ್ತದೆ.